ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ, ವಿನ್ ಆಗಿ ಹೊರ ಬಂದ ಬಳಿಕ ಗಿಲ್ಲಿ ಅಂತೂ ಯಾವ ಲೆವೆಲ್ಗೆ ಬ್ಯುಸಿ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಎಲ್ಲೋದ್ರೂ ಕೂಡ ಜನಸಾಗರದ ನಡುವೆ ಮಿಂದೇಳ್ತಾ ಇದ್ದಾರೆ. ಅಭಿಮಾನಿಗಳ ಸಾಗರವೇ ಅವರನ್ನು ಸುತ್ತಕೊಳ್ತಾ ಇದೆ. ನನ್ನ ಜೊತೆ ಇವತ್ತು ಸೂಪರ್ ಹಿಟ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಮೇಡಮ್? ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ಕ್ರೌಡಲ್ಲಿ ಹೋಗುವಾಗ ಹೇಗೆ ಅನ್ಸುತ್ತೆ? ಎಳ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನ, ಅವಾಗ ಹೇಗೆ ಅನ್ಸುತ್ತೆ ನಿಮ್ಮನ್ನ? ಒಂದ್ಸತಿ ಕರ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ, ಮೊನ್ನೆ ಬೇರೆ ನಾನು ಕಳ್ಳ ಅಲ್ಲ ಅಂತ ಬೇರೆ ಹೇಳ್ತೀರಾ. ಅದೇ ಮೇಡಮ್, ಅಯ್ಯೋ ಬಟ್ಟೆ ಗಿಟ್ಟೆಲ್ಲೂ ಪಾಪ ಇವ್ರು ಇದು ಮಾಡ್ಬಿಡ್ತಾರೆ. ಅವಾಗ ಅಯ್ಯೋ ಬಿಡ್ರಣ ಅಂದ್ರೂ ಬಿಡೋದಿಲ್ಲ. ಖುಷಿ ಆಯ್ತದೆ ಮೇಡಮ್ ಒಂದು ಲೆಕ್ಕ. ಅಯ್ಯೋ ನಾವು ಒಂದು ಟೈಮಲ್ಲಿ ಅದನ್ನೇ ಮೊನ್ನೆ ಇದ್ಕೋಗಿದ್ನಲ್ಲ, ಇಲ್ಲಿ JP ಪಾರ್ಕ್ ಹತ್ರ ಶಿವರಾತ್ರಿ ಫಂಕ್ಷನ್ಗೆ ಹೋಗಿದೆ. ಅದೇ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಡಿ ಬಾಸ್ ದರ್ಶನ್ ಅಣ್ಣ ಅವರಲ್ಲ, ಅವರು ಕುರುಕ್ಷೇತ್ರ ಸಿನಿಮಾ ಟೈಮಲ್ಲಿ ನಮ್ಮ ಲಗ್ಗೆರೆ ಗ್ರೌಂಡಲ್ಲಿ ಬಂದಿದ್ದರು. ಅವ್ರು ದೂರ ನಿಂತ್ಕೊಂಡು ನೋಡ್ಕೊಂಡೆ. ಆ ಥರ ಶಿವರಾತ್ರಿ ಫಂಕ್ಷನಲ್ಲಿ ನಾನು ಸೆಟ್ ಕೆಲಸ ಮುಗಿಸ್ಕೊಂಡು ಏನೋ ಹೋಯ್ತಾ ಇದ್ದೆ, ಏನೋ ಕೆಲಸ ಮುಗಿಸ್ಕೊಂಡು ಅವ್ರು ಸೆಟ್ ಕೆಲಸ ಮಾಡ್ತಿದ್ದೆ. ಅವಾಗ ಮುಗಿಸ್ಕೋಬೇಕಾದ್ರೆ ಅಣ್ಣ ಬಂದವ್ರೆ, ಡಿ ಬಾಸ್ ಬಂದವ್ರು ನೋಡು ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಪಾಸಾಗಿದೆ. ಸರಿಯಾಗಿ ನೋಡೋಕೆ ಹೋಗಿಲ್ಲ, ಅಷ್ಟೊಂದು ಜನ. ಅದು ಸಖತ್ ಏನು ಖುಷಿ ಆದಂದ್ರೆ ಅದೇ ಶಿವರಾತ್ರಿ ಹಬ್ಬಕ್ಕೆ ಅಲ್ಲೂ ಅದ ಸ್ಟೇಜ್ ಮೇಲೆ ಹೋಗಿ JP ಪಾರ್ಕಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಮುನಿರತ್ನ ಸರ್ ಪ್ರೊಡ್ಯೂಸರು ಅವ್ರ ಪಕ್ಕ ನಿಂತ್ಕೊಂಡು ಅದನ್ನು ತಿರ್ಗಾ ನೆನಪಿಸ್ಕೊಂಡೆ. ಅದನ್ನ ಹಿಂಗಾಯ್ತಲ್ಲಪ್ಪ, ಹಿಂಗೆ ನೋಡ್ರಿ ಲೈಫು. ನಿಮ್ಮ ಲೈಫ್ ನೋಡಿದಾಗ ನಂಗೆ ಅನ್ಸೋದು ಏನು ಗೊತ್ತಾ, ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಮ್ಯಾನಿಫೆಸ್ಟೋ ಹಾಕ್ಕೊಂಡಿದ್ರಂತೆ, ಹಿಂಗೊಂದಿನ ನಾನು ಆಗ್ತೀನಿ, ಹಿಂಗೊಂದಿನ ನಾನು ಆಗ್ತೀನಿ. ಬಟ್ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ, ನಾನು ಇರಬಾರ್ದಿತ್ತ, ನಂದೊಂದು ಕಟ್ಔಟ್ ಹಿಂಗೆ ಇರಬಾರ್ದಿತ್ತ, ಅದೆಲ್ಲವೂ ಕೂಡ ಆಗೋಯ್ತು. ಏನು ಹೇಳ್ತೀರಾ ಅಂತ ಹೇಳಿ. ಅದೇ ಮೇಡಮ್, ನಾನು ಮ್ಯಾನಿಫೆಸ್ಟ್ ಅಂದರೆ ಅದೇ ನನಗೆ ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ಮ್ಯಾನಿಫೆಸ್ಟ್ ಮಾಡಬೇಕು ಅಂತಾರಲ್ಲ, ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ನಾನು ಹೆಂಗೆ ಅಂದರೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಈಗ ಚೆನ್ನಾಗಿರುತ್ತೆ ಅಲ್ವ, ನಾನು ಇದಾಗಲೇಬೇಕು ಅನ್ನೋದಕ್ಕಿಂತ ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಹಂಗೆ ಇರ್ತದೆ, ಹಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಅಂತ ಅದಾದಮೇಲೆ ಆ ಫೀಲ್ ಇರ್ತದಲ್ಲ, ಅದು ಹೇಳೋಕ್ಕಾಗಲ್ಲ. ಸೂಪರ್ ಹಿಟ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಮ್ಮನ್ನು ವಿಭಿನ್ನವಾಗಿ ಈ ಸಿನಿಮಾದ ಮೇಲೆ ನಗಿಸೋದಕ್ಕೆ ಬರ್ತಾ ಇದ್ದೀರಾ. ಈ ಪಾತ್ರದ ಬಗ್ಗೆ ಹೇಳೋದಾದರೆ ಹೇಗೆ ಸಿಕ್ತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ. ಅದೇ ನನಗೂ ಆ ಟೈಮಲ್ಲಿ ಇದು ಮುಗೀತು, DKD ಮುಗೀತು. DKD ಮುಗಿದ್ಮೇಲೆ ನಾನು ಅಲ್ಲಿ ಇವೆಂಟ್ ಮಾಡ್ಕೊಂಡಿದ್ದೆ. ಅವಾಗ ವಿಜಯಾನಂದ್ ಸರ್ ಫೋನ್ ಮಾಡಿಬಿಟ್ಟು ಹಿಂಗೆ ಒಂದು ಸಿನಿಮಾ ಐತೆ ಅಂತ ಹೇಳಿದ್ರು. ಸರಿ, ಚೆನ್ನಾಗೈತೆ ಅನ್ನಿಸ್ತು ಕತೆ ಗೀತೆ ಎಲ್ಲ. ಸರಿ ಆಯಿತಪ್ಪ, ನಿಮ್ಮದು ಒಂದು ಕ್ಯಾರೆಕ್ಟ್ರು ಇದರಲ್ಲಿ ಚೆನ್ನಾಗೈತೆ, ಕ್ಯಾರೆಕ್ಟ್ರ್ ಇದು ಮಾಡ್ಬೋದು ನೀವು ಅಂತ ಹೇಳಿದ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವುದು, ಅಯ್ಯೋ ಆ ಕಾರ್ದಂತೂ ಸಾವಾಸ ಬೇಡ. ಅದು ಉಡುಪಿಲಿ ಅಲ್ಲಿ ಆ ಕಡೆ ಎಲ್ಲ ಶೂಟಿಂಗ್ ಹೋಗ್ಬಿಟ್ಟಿದ್ದು, ಮಳೆ ಬೇರೆ ಸಿಕ್ಕಾಪಟ್ಟೆ. ಇದು ಓಪನ್ ಕಾರ್, ಅದು ಇಲ್ಲಿ ಆಯ್ತಲ್ಲ ಇತ್ತಲ್ಲ, ಅದು ಓಪನ್ ಕಾರ್ ಬೇರೆ. ಅದು ಮಳೆ ಹುಯ್ತೈತೆ, ಅದು ಗಾಡಿ ಮಧ್ಯೆ ನಿಂತೋಗ್ಬಿಡ್ತದೆ. ಅದು ಡೀಸೆಲ್ ಗಾಡಿ ಎಲ್ಲಿ ನಿಂತ್ಕೊತದೆ, ಎಲ್ಲಿ ಸ್ಟಾರ್ಟ್ ಆಯ್ತದೆ ಅಂತಲೇ ಗೊತ್ತಿಲ್ಲ. ಅದು ಬೇರೆ ಪಾಪ ನಮಗೆ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರು ಅವರು ಮುಂದಕ್ಕೆ. ಅದ್ರ ಜೊತೆ ಆಟ ಆಡ್ಕೊಂಡು ತಳ್ಕೊಂಡು ಪಾಪ ಹೋಗೋರ್ನೆಲ್ಲ ತಳಿಸಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಹೇಗಿದೆ ಗಿಲ್ಲಿ, ನಿಮ್ಮ ಲೈಫ್ ಹೇಗಿದೆ? ಮೇ ಬಿ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಫ್ಯಾಮಿಲಿಗೆ ಅದೇ ನನಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೇನೋ ಕನಸು ನಮ್ಮದು. ಅಯ್ಯೋ ಆಚೆಗೆ ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ಮು, ಆರಾಮಾಗಿರ್ಬೋದು. ನಮಗೆ ಹೆಂಗಿತ್ತದ ಈಗ ಬಿಗ್ ಬಾಸ್ ಮನೆ, ಅಯ್ಯೋ ಇಲ್ಲಿ 4 ತಿಂಗಳಾಗೋಯ್ತಲ್ಲಪ್ಪ ಬಂದು, ಬರೀ ಒಳಗಡೆನೇ ಇದೀವಲ್ಲಪ್ಪ. ಅಲ್ಲಿ ಹೆಂಗಿತ್ತು ಅಂದರೆ ಆಚೆಗೆ ಹೋಗ್ಬಿಟ್ರೆ ಫುಲ್ ಫ್ರೀಡಮ್ಮು. ಊರಲ್ಲಿ ಹೋಗಿ ಅಲ್ಲೊಂದು 15 ದಿನ, ಒಂದು ವಾರ ಆರಾಮಾಗಿದ್ದು, ಮನೆಯವ್ರ ಜೊತೆಲಿ ಮಕ್ಕಳ ಜೊತೆಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದು. ಆಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ನೋಡುವ, ಇಲ್ಲಿ ಈ ಕಡೆ ಎಲ್ಲರೂ ಗೋವಾಗೆ ಹೋಗ್ಬಿಡುವ, ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಆಚೆಗೆ ಬಂದಮೇಲೆ ಅದೆಲ್ಲ ಉಲ್ಟಾ. ಈ ನಮ್ಮ ಬಿಗ್ ಬಾಸ್ ರಕ್ಷಿತ ಯಾವಾಗಲೂ ಹೇಳೋಳು, ನಾನು ಎಲ್ಲರ ಮನೆಗೆ ಹೋಗಿ ಒಂದೊಂದು ತಿಂಗಳು ಇದ್ಬಿಡ್ತೀನಿ, ಅಲ್ಲೆಲ್ಲ ಲಾಗೆಲ್ಲ ಮಾಡ್ಕೊಂಡು ಇದ್ಬಿಡ್ತೀನಿ ಯೂಟ್ಯೂಬ್ಗೆ ಅಂತ. ಈಗ ಮೊನ್ನೆ ಫೋನ್ ಮಾಡಿದಾಗ ಅದನ್ನೇ ಹೇಳ್ತಾಯಿದ್ದೆ, ಏನು ಹಂಗೆ ಅಂತಿದೆ, ಎಲ್ಲೂ ಹೋಯ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಅಯ್ಯೋ ನನಗೆ ಗೊತ್ತಿರಲಾಗಿಲ್ಲ ಹಿಂಗೆ ಆಯ್ತದೆ ಅಂತ. ನಾನು ಇಲ್ಲೇ ಉಡುಪಿಯಲ್ಲೇ ಬಿಜಿ ಆಗ್ಬಿಟ್ಟಿದ್ದೀನಿ, ನಾನು ಇಲ್ಲೇ ಕೆಲಸ ಕಾರ್ಯ ಅದು ಇದು ಅಂತ. ಅದನ್ನೇ ನಾನು ಹೇಳಿದ್ದು ಒಂದೇ. ನಿಮ್ಮ ಡೈರೆಕ್ಟ್ರ್ ಬಗ್ಗೆ, ಅವರ ವರ್ಕ್ ಬಗ್ಗೆ, ಸೆಟ್ಟಲ್ಲಿ ನಿಮಗೆ ಸೂಪರ್ ಹಿಟ್ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ವಿಚಾರದ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಗಿಲ್ಲಿ ಅವರು? ಅದೇ ಮೇಡಮ್, ಕೂಲಾಗಿ ನನಗೆ ಈ ಡೈರೆಕ್ಟ್ರ್ ಅಂತ ನಮ್ಮ ಮೈಂಡಲ್ಲಿ ಒಂದು ಇರ್ತದೆ ಗೊತ್ತಾ, ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಹೂ ಅನ್ಕೊಂಡು ಅದೆಲ್ಲ ಇರಲಿಲ್ಲ ಪಾಪ. ಡೈರೆಕ್ಟ್ರು ನೀಟಾಗಿ ಸಮಾಧಾನವಾಗಿ ನಾವೇನಾರು ಹೇಳಿದ್ರೆ ತಗೋಬೇಕು. ಅದೇ ಥರ ತಾನೇ ಡೈರೆಕ್ಟ್ರು ಬೇಕಾಗಿರೋದು. ನಾವೇನಾರು ಹೇಳಿದ್ರೆ ಸರ್ ಇದು ಹಿಂಗೆ ಮಾಡ್ಬೋದು, ಈ ಡೈಲಾಗ್ ಸೇರಿಸ್ಕೋಬೋದು ನೋಡಿ, ಅಂದರೆ ಚೆನ್ನಾಗಿದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಫುಲ್ಲು ಫ್ರೀಡಮ್ ಬಿಟ್ಟು ಮಾಡಿಸಿದ್ರು, ಅದು ಖುಷಿ.
ಸಾಕಷ್ಟು ಕಾಮಿಡಿ ಸಿನಿಮಾಗಳನ್ನು ನೋಡಿದ್ದೀವಿ, ಬಟ್ ಸೂಪರ್ ಹಿಟ್ ಸಿನಿಮಾ ಹೇಗೆ ನಮಗೆ ವಿಶೇಷ ಅಂತ ಅನಿಸುತ್ತೆ ಒಂದು. ಇನ್ನೊಂದು ನಮ್ಮ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡಿದ ಅನುಭವದ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಗಿಲ್ಲಿ ಅಂದರೆ ನನ್ನ ವೈಫಿಗೆ ತುಂಬ ಇಷ್ಟ, ಗಿಲ್ಲಿಗೆ ಯಾರಾದರೂ ಬೈತಾ ಇದ್ರೆ ನಂಗೆ ಸಿಟ್ಟು ಅವ್ರ ವೈಫಿಗೆ ಸಿಟ್ಟು ಬರ್ತಿತ್ತು ಅಂತ. ಅದೆಲ್ಲವನ್ನು ಹೇಗೆ ತಗೊಳ್ತೀರಾ ನೀವು? ಅದೇ ಈಗ ಸಾಧು ಸರು ಮೇಡಮ್, ಅದೇ ಈ ಸಿನಿಮಾಗಿಂತ ಮುಂಚೆ 2 ಸರಿ ಬೇರೆ ಇನ್ನೊಂದು 2 ಸಿನಿಮಾದಲ್ಲಿ ನನಗೆ ಸಾಧು ಸರು ಮುಂಚೆಯಿಂದನೂ ಪರಿಚಯ. ಅವ್ರು ಹೆಂಗೆ ಅಂದರೆ, ಈಗ ನಂದು ಆವಾಗಲೂ ಏನಿರಲಿಲ್ಲ, ಶೋ ಮಾಡ್ತಿದ್ದೆ ಅಷ್ಟೇ, ಅಷ್ಟೊಂದು ಜಾಸ್ತಿ ಗುರ್ತಿಡಿಯುವಷ್ಟು ಏನೂ ಇರಲಿಲ್ಲ. ಆ ಟೈಮಲ್ಲೇ ಒಂದು ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಕ್ಯಾರವನ್ನು ಕರೆಸಿ ಪಕ್ಕದಲ್ಲಿ ಕೂರ್ಕೊ ಊಟ ಮಾಡಿಸಿ, ಆಮೇಲೆ ಅವ್ರ ಅನುಭವನೇ ಹೇಳ್ಕೊರು. ನೋಡ್ರಿ, ನಾನು ಈ ಟೈಮಲ್ಲಿ ಮಾಡ್ಬೇಕಾದ್ರೆ ಹಿಂಗೆ ಆಗ್ಬಿಡ್ತು, ನೀವು ಹುಡುಗರು ಹುಮ್ಮಸ್ಸಲ್ಲಿ ಏನು ಮಾಡ್ಬಿಡ್ತೀರಿ, ಎಲ್ಲದಕ್ಕೂ ಒಪ್ಕೊಬಿಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಇಲ್ಲಿಂದ ಜಂಪ್ ಮಾಡ್ತೀನಿ, ಇಲ್ಲಿಂದ ಬಿಡ್ತೀನಿ ಅಂತ ಎಲ್ಲನೂ ಮಾಡಿರಿ, ಸೇಫ್ಟಿ ನೋಡ್ಕೊಂಬಿಡ್ರಿ ಅಂತೆಲ್ಲ ಹೇಳೋರು. ಆಮೇಲೆ ಫೋನಲ್ಲಿ ತೋರಿಸ್ರು, ಈ ದೇಶಕ್ಕೆ ಹೋಗಿ ಸುತ್ತಾಡು, ನಾನು ಇಲ್ಲೆಲ್ಲ ಹೋಗೋನಿ, ಇಲ್ಲಿ ಇದು ಚೆನ್ನಾಗಿರ್ತದೆ, ಇಲ್ಲಿ ಈ ಜಾಗ ಚೆನ್ನಾಗಿರ್ತದೆ, ಸುತ್ತಾಡಬೇಕು, ಇನ್ನೇನೈತೆ ಲೈಫಲ್ಲಿ, ಎಲ್ಲ ದುಡ್ಡು ಕಾಸು ಎಲ್ಲ ಇಟ್ಕೊಂಡು ಏನು ಮಾಡ್ತೀವಿ, ಸುತ್ತಾಡಬೇಕು, ಹಂಗೆಲ್ಲ ಹೇಳೋರು. ಆಮೇಲೆ ಅವರು ಅನುಭವ, ಈಗ ನೀವೇನೇ ಕೇಳಿದ್ರೆ, ಈಗ ಅವ್ರದ್ದು ಡೈರೆಕ್ಷನ್ ಸಿನಿಮಾಗಳು, ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಮಾಡೋಲ್ಲ, ಅದ್ರ ಬಗ್ಗೆ ನೀವೇನೇ ಕೇಳಿದ್ರು ಎಷ್ಟೊತ್ತು ಬೇಕಾದ್ರೂ ಮಾತಾಡೋರು, ಬೇಜಾರು ಮಾಡ್ಕೊತಿರಲಿಲ್ಲ. ಅವ್ರ ಜೊತೆ ಮಾತಾಡೋಕ್ಕೆ ಒಂದು ಖುಷಿ ಆಗೋದು. ಆಮೇಲೆ ಇವಾಗ ಸಾಧು ಸರ್ ಹಂಗೆ ಅಂತ ಕೇಳ್ಬಿಟ್ಟು ನನಗೆ ಸಾಕಾಗ್ಬಿಡ್ತು, ಅಯ್ಯೋ ಇವರು ನೋಡೋರೆ ಇಷ್ಟು ಮಾತಾಡ್ತಾರಲ್ಲ, ನಾವೆಲ್ಲ ಎಲ್ಲಿ ಮೇಡಮ್ ಅವ್ರ ಮುಂದೆ ಅಂಥವ್ರು ಮಾತಾಡ್ತಾರೆ ಅಂದರೆ ಗ್ರೇಟ್ ಅಲ್ಲ. ಎಷ್ಟು ಆಸ್ತಿ ಖರೀದಿ ಮಾಡಿದ್ರಿ ಗಿಲ್ಲಿ, ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಖಾಲಿ ಇದ್ದಾರಂತೆ, ಅವ್ರ ಹೃದಯಗಳೆಲ್ಲ ಖಾಲಿ ಬಿದ್ದಿದೆಯಂತೆ, ಗಿಲ್ಲಿಗೋಸ್ಕರ ಕಾಯ್ತಿದ್ದಾರಂತೆ. ಹಂಗೇನು ಇಲ್ಲ ಮೇಡಮ್, ಹಾರ್ಟು ಸೈಟು ಯಾವುದು ಇನ್ನೂ ಬುಕ್ ಆಗಿಲ್ಲ ನನಗೆ. ಅದೇ ಅದು ಯಾರೋ ಹಾಕ್ಬಿಟ್ಟವ್ರು 20 ಎಕರೆ ಜಮೀನು ತಗೊಂಡ್ರೆ, ಇನ್ನೂ ದುಡ್ಡೇ ಬರಲಿಲ್ಲ, ಇನ್ನೂ ಒಂದು ಅದಕ್ಕೆ ಅದ ಪಾರ್ಲಿಮೆಂಟೀಸ್ ಇರ್ತದಲ್ಲ, ಇನ್ನೂ ಒಂದು 15-20 ದಿನ ಬೇಕು, ಇನ್ನೂ ಕೈಗೆ ದುಡ್ಡೇ ಬಂದಿಲ್ಲ. 20 ಎಕರೆ ಜಮೀನು 30 ಲಕ್ಷಕ್ಕೆ 30-35 ಲಕ್ಷ ದುಡ್ಡು ಬರ್ತದೆ. 20 ಎಕರೆ ಜಮೀನು ಎಲ್ಲಿ ಬಂದದು? 1 ಎಕರೆನೇ 30 ಲಕ್ಷ 30-50 ಲಕ್ಷ ಕೂತದೆ. ಅದು ಯಾರು ಹಾಕಿದ್ದು ಹಂಗೆ. ಇಡೀ ಟೀಮ್ ವರ್ಕ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಹಿಟ್ ಏನೆಲ್ಲ ಮೆಮೊರಿಯಲ್ಲಿ ಉಳಿಯುತ್ತೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ? ಮೇಡಮ್, ಇದು ಹೆಂಗೆ ಅಂದರೆ, ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಅದು ಬರೀ ಕಾರಲ್ಲೇ ಸಿನಿಮಾ ಪೂರ್ತಿ ಓಡಾಡ್ಕೊಂಡು, ಅದು ಹೆಂಗಿತ್ತು ಅಂದರೆ ನಿಮಗೆ ಶೂಟಿಂಗ್ ಥರ ಫೀಲ್ ಆಯ್ತಿರಲಿಲ್ಲ, ನಾವು ಏನೋ ಜರ್ನಿ ಮಾಡ್ಕೊಂಡು ಎಲ್ಲೋ ಹೋಯ್ತಾವಿ ಅನ್ನೋ ಥರ ಫೀಲ್ ಆಗೋದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ದಿನ ಆಯಿತು ನಿಮ್ಮ ಟೈಮು? ಎಷ್ಟು ದಿನ ಶೂಟ್ ಮಾಡಿದ್ರೆ ನೀವು? ಒಂದು 8-9 ದಿನ ಮಾಡಿದ್ರು ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಉಡುಪಿ, ಆಮೇಲೆ ಈ ಕಡೆ ಹಾಸನಿಂದ ಮುಂದೆ ಹಳೆಬೀಡು, ಬೇಲೂರು, ಬೆಂಗಳೂರು ಸುತ್ತಮುತ್ತ ಅಲ್ಲೆಲ್ಲ. ಪೇರೆಂಟ್ಸ್ ಎಷ್ಟು ಖುಷಿಯಾಗಿದ್ದಾರೆ ಅಂತ? ಸಖತ್ ಖುಷಿಯಾಗವ್ರೆ ಮೇಡಮ್. ಅವರಂತೂ ಹೆಂಗೆ ಅಂದರೆ, ಈಗ ನನಗೆ ಒಂದು ಖುಷಿಯಾಗೋದೇನಪ್ಪ ಅಂದರೆ, ಈಗ ಮಗ ಏನೋ ಮಾಡ್ಬಿಟ್ಟ, ಇದು ಮಾಡ್ಬಿಟ್ಟ, ನಮ್ಮ ಮನೆಯಲ್ಲಿ ನಾನು ಏನು ಹೇಳಿಲ್ಲ, ನಾನೇನು ಹಿಂಗೆ ಮಾತಾಡಬೇಕು, ಹಿಂಗೆ ಇದು ಮಾಡಬೇಕು ಅಂತ ಅವ್ರು ಹೆಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಯಾರೇ ಮನೆಗೆ ಬಂದ್ರು ಅಂದರೆ ಅದು ಹಳ್ಳಿ ಕಡೆ ಅದು ಇರ್ತದೆ ಬಿಡಿ. ನಾನು ಈಗ ಎಷ್ಟೇ ಜನ ಬಂದರು, ಈಗ ನನಗೆ ಊರಿಗೆ ಹೋಗ್ಬಿಟ್ಟು 1-2 ಸತಿ ಅಯ್ಯೋ ಇಷ್ಟು ಜನ ಅವರಲ್ಲಪ್ಪ, ತಿರ್ಗಾ ಇಲ್ಲಿಟ್ಟು ಮಾತಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನಗೆ ಆಮೇಲೆ ಅನಿಸಿದ್ದು, ಎಷ್ಟೇ ಜನ ಬಂದರು, ದಿನ ಒಂದು ಅಷ್ಟು ಜನ ಬಂದರು, ಅವ್ರನ್ನ ಕೂರಿಸಿ ಮಾತಾಡಿ ಒಂಚೂರು ಏನು ಅನ್ಕತಾನೆ ಮಾತಾಡಿ, ಅಂದರೆ ನನ್ನ ಗೆಲುವನ್ನು ಅವ್ರು ಸಂಭ್ರಮಿಸ್ತಾರಲ್ಲ, ಅವ್ರ ಮಕ್ಕಳ ನಗು ಅದು ಹಂಗೆ ಇರಬೇಕು ಇರುಗಂಟ ಅಂತ ನನ್ನ ಆಸೆ ಅಷ್ಟೇ. ಮುಂದೆ ನಿಮ್ಮ ಡೈರೆಕ್ಟರಾ ಅಥವಾ ಹೀರೋನ ಏನು ಆಯ್ಕೆ? ಇನ್ನೂ ಆಯಿತು ಆಲ್ರೆಡಿ, ಇನ್ನು ಸಾಕು 2 ಮಂತ್ ಆಯಿತು, ಇನ್ನು ನಿಮ್ಮ ಜರ್ನಿ ಕಡೆ ನೀವು 100% ಗಮನ ಹರಿಸಬೇಕು. ಯಾಕಂದರೆ ನಾವು ನಿಮ್ಮನ್ನು ತುಂಬ ವೆಲ್ ವಿಶರ್ ಥರ ತುಂಬ ಪ್ರೀತಿಸುವಂಥ ವ್ಯಕ್ತಿಗಳು. ಏನು ನಿಮ್ಮ ಹೆಜ್ಜೆ ಹೇಗಿರುತ್ತೆ ಅಂತ? ಅದೇ ಮೇಡಮ್, ಸಿನಿಮಾ ಮಾತುಕತೆ ನಡೀತಾವೆ, ಸಿನಿಮಾದು ಹೀರೋ ಅಂತಲ್ಲ, ಅದೇ ಮಾತುಕತೆ ನಡೀತಾವೆ ಸಿನಿಮಾದು. ಅದು ಅಧಿಕೃತವಾಗಿ ಎಲ್ಲ ಫೈನಲ್ ಆದಮೇಲೆ ನಿಮ್ಗೆ ಗೊತ್ತಿಲ್ಲದೆ ಇರೋದೇನು, ನಿಮಗೆ ಅಲ್ಲ ಫಸ್ಟ್ ಹೇಳೋದು. ಇಲ್ಲ, ಅದೇ ಮನೆಗೆ ಹೋದೆ, ಸುದೀಪ್ ಅಣ್ಣ ಎಲ್ಲ ಮಾತಾಡಿದ್ರು, ಹಿಂಗೆ ಅಂತೆಲ್ಲ ಹೇಳಿದ್ರು. ಹಿಂಗಿರು ಅಂದರೆ, ಈಗ ಸುದೀಪ್ ಅಣ್ಣ 12 ಸೀಸನಿಂದ ನೋಡೋರಲ್ಲ ಮೇಡಮ್ ಎಲ್ಲರೂ. ಆಚೆ ಒಳಗಿದ್ದಾಗ ಹೆಂಗಿರ್ತದೆ ಬಿಗ್ ಬಾಸ್ ಮನೆ, ಆಚೆ ಬಂದಾಗ ನಮ್ಮ ಮೆಂಟಾಲಿಟಿಗಳು ಹೆಂಗಿರ್ತದೆ, ಡಿಸಿಷನ್ ಏನಾದ್ರು ತಗೋಬೇಕು ಅಂದ್ರೂ ಗೊತ್ತಾಗಲ್ಲಲ್ವ. ಈಗ ನಾನು ಒಂದು ಫೋನ್ ಇಲ್ದೇ ಏನಿಲ್ದೇ 4 ತಿಂಗಳು ಒಳಗಿರ್ತೀನಿ, ಹೊರಗಡೆ ಏನಿರ್ತದೆ ಅಂತ ನಡೀತೀವಿ ಅಂತ ಗೊತ್ತಿರಲ್ಲ. ಸಡನ್ನಾಗಿ ಆಚೆಗೆ ಬಂದ ತಕ್ಷಣ ಯಾರೊಬ್ರು ಹೇಳೋರು ಬೇಕು ಹಿಂಗೆ ಅಂತ. ಈಗ ಸುಮ್ಮನೆ ಯಾರೋ ಒಬ್ರು ಬಂದ್ಬಿಟ್ಟು ಹಿಂಗೆಲ್ಲ ಹಿಂಗಾಯಿತು, ಇದೆಲ್ಲ ಹಿಂಗಾಯಿತು, ನೀನು ಇದನ್ನು ಮಾಡು ಅಂತ ನಾನು ಅದನ್ನು ನಂಬ್ಕೊತೀನಿ. ಹಿಂಗೆ ಆಗೈತೆ ಸರಿ, ಅದನ್ನೇ ಮಾಡ್ತೀನಿ ಅಂತ. ಹಂಗಲ್ಲ, ಈಗ ಸುದೀಪಣ್ಣ ಕೂರಿಸ್ಕೊಂಡು ನೀಟಾಗಿ ಹೇಳ್ತಾರೆ, ಈ ಟೈಮಲ್ಲಿ ಕರೆಕ್ಟಾಗಿರ್ಬೇಕು, ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು. ಇದು ಫೇಮು ಸಿಕ್ಕೈತೆ ಅಂದರೆ ಅದನ್ನ ನೀಟಾಗಿ ಅದನ್ನ ಎತ್ಕೋಬೇಕು, ನೀನು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅಂತೆಲ್ಲ ನೀಟಾಗಿ ಅದು ಹೇಳ್ಕೊಡ್ತಾರಲ್ಲ, ಹಂಗೆ ಬೇಕಲ್ಲ ಮೇಡಮ್ ಯಾರಾದರೂ ಒಬ್ಬರು.
ದರ್ಶನ್ ಸರ್ ಹುಟ್ಟುಹಬ್ಬದ ವೀಕು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೋಮವಾರ ಅಷ್ಟೇ ಅವರ ಹುಟ್ಟುಹಬ್ಬ ಆಯಿತು. ಶುಕ್ರವಾರ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಕೂಡ ಅವರ ಅಪ್ಪಟ ಅಭಿಮಾನಿ. ಇನ್ನೇನು 3-4 ತಿಂಗಳಲ್ಲಿ ಹೊರಗೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಈ ಸಂದರ್ಭದಲ್ಲಿ ಅವರನ್ನು ನೆನ್ಪು ಮಾಡ್ಕೊಳ್ಳೋದಾದರೆ, ಒಂದು ವೇಳೆ ಅವ್ರು ಇದ್ದಿದ್ರೆ 100% ಈ ಸಿನಿಮಾಗೆ ಅವರು ಆಶೀರ್ವಾದ ಮಾಡೋರು, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅದೇ ಈಗ ದರ್ಶನ್ ಅಣ್ಣ ನನಗೆ ಸತ್ಯವಾಗ್ಲೂ ಈಗ ಅದು ಈ 2025 ಎಷ್ಟು ನನಗೆ 25-26 ಪ್ಲಸ್ ಆಗ್ಬಿಡ್ತು ಅಂದರೆ, ನಾನು ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ದೊಡ್ಡ ಪ್ಲಸ್ ಆಗಿ ಹೋಯಿತು. ಈಗ ಬಿಗ್ ಬಾಸ್ಗೆ ಹೋಗಿದ್ದದ್ದು ಅದಕ್ಕೆ ಈಗ ಅದೇ ಟೈಮ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ದೊಡ್ಡ ಪ್ಲಸ್ ಆಗ್ಬಿಡ್ತು ನನಗೆ. ಆ ದರ್ಶನ್ ಅಣ್ಣನ ಆಶೀರ್ವಾದ ನನಗೆ ಬೇಜಾರೇನು ಅಂದರೆ, ಥಿಯೇಟ್ರಲ್ಲಿ ಅದು ಕೂತ್ಕೊಂಡು ಡಿ ಬಾಸ್ ಫ್ಯಾನ್ಸ್ ಮಧ್ಯದಲ್ಲಿ ಕೂತ್ಕೊಂಡು ನಾನು ಒಬ್ಬ ಅಭಿಮಾನಿಯಾಗಿ ನೋಡೋದು ಅದೈತಲ್ಲ, ಆ ಖುಷಿ ಅದೊಂದು ಮಿಸ್ ಮಾಡ್ಕೊಬಿಟ್ಟೆ ನಾನು. ಅದು ಈಗಲೂ ಬೇಜಾರಾಯ್ತಾ ಇರ್ತದೆ ಅದು ನೆನೆಸ್ಕೊಂಡ್ರೆ. ಹಾಂ, ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀನಿ ಮೇಡಮ್. ಅವ್ರು ನಿಂತ್ಕೊಂಡು ಅದೇ ಒಂದು ದೊಡ್ಡ ಶಕ್ತಿ ಆಯಿತು ತಿರ್ಗಾ. ಅದು ಒಂದು ದೊಡ್ಡ ಶಕ್ತಿಯಾಗಿ ಈಗ ಇದಕ್ಕೆಲ್ಲ ಎಲ್ಲದಕ್ಕೂ ಒಂದೊಂದು ಲಿಂಕ್ ಇರ್ತದೆ ನೋಡಿ. ಹಂಗೆ ನನಗೂ ಅದೇ ಆಸೆ, ಫಸ್ಟು ಅವ್ರು ಆಚೆಗೆ ಬರಬೇಕು, ಹೋಗಿ ನಾನು ಅವರು ಆಶೀರ್ವಾದ ತಗೋಬೇಕು. ಮೊನ್ನೆ ಇದು ಹಂಪಿ ಉತ್ಸವಕ್ಕೆ ಹೋಗಿದ್ವಲ್ಲ, ಇಲ್ಲ ಹೋಗ್ಬೇಕು. ಎಸ್, ಸೂಪರ್ ಹಿಟ್ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಾ ಇದೆ. 100% ನೀವು ಮತ್ತೆ ಸಿಗ್ತೀರ, ಮಾತಾಡೋಣ. ಸೂಪರ್ ಹಿಟ್ ಸಿನಿಮಾನ ಜನ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಆ ಪ್ರೊಡ್ಯೂಸರ್ ದೊಡ್ಡ ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ, ಹಣ ಹಾಕಿದ್ದಾರೆ. ಸೊ ಬಂದು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಆಸೆ ನಮ್ಮದು. ನೀವು ಥಿಯೇಟ್ರಿಗೆ ಜನರನ್ನು ಕರೆಯೋದಾದರೆ? ಅದೇ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ, ಬಂದು ಎಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಚೆನ್ನಾಗೈತೆ ಅನ್ಸೋರು ಇನ್ನೊಂದು 4 ಜನರಿಗೆ ಹೇಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ. ಮುಂದಿನ ನಿಮ್ಮ ಜರ್ನಿಗೆ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ನಿಮಗೂ ಆಲ್ ದಿ ಬೆಸ್ಟ್.